ಬೆಸ್ಟ್ ಆಫ್ ಆಸ್ಕೋ ಕಾನ್ಫರೆನ್ಸ್ ನಾವು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ. ಇಟ್ಸ್ ವಿತ್ GHI ಜೊತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲಾನ್. ಅಮೆರಿಕನ್ ಸೊಸೈಟಿ ಆಫ್ ಆಂಕಾಲಜಿ ಅಂತ ವರ್ಲ್ಡ್ ರಿನೌಂಡ್ ಸೊಸೈಟಿ. ಇದು ನಮಗೆ ಇಂಡಿಯಾದಲ್ಲಿ ಮಾಡಕ್ ಪರ್ಮಿಷನ್ ಕೊಟ್ಟು ಅಲಾಂಗ್ ವಿತ್ ದೆಮ್ ಅಮೆರಿಕನ್ ಆಂಕಾಲಜಿ ಸೊಸೈಟಿ ಜೊತೆ ನಾವು ಬೆಸ್ಟ್ ಆಫ್ ಆಸ್ಕೋ ಅಂತ ಮಾಡ್ತೀವಿ ವರ್ಷಕ್ಕೊಂದ್ಸತಿ. ಬೆಂಗಳೂರಿನಲ್ಲಿ ಮಾಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ. ಇದರಿಂದ ನಾನು ಡಾಕ್ಟರ್ ಅಜಯ್ ಕುಮಾರ್ HCG ಚೇರ್ಮನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದ್ರ ಜೊತೆ ನಮ್ಗೆ ಒಂದು ಪ್ರಪಂಚದಲ್ಲಿ ಏನೇನ್ ಆಗ್ತಾ ಇದೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ನಾವು ಎಲ್ಲಿದೀವಿ ಆ ಟ್ರೀಟ್ಮೆಂಟ್ ಇದರಲ್ಲಿ ಆರ್ ವಿ ಈಕ್ವಲ್ ಟು ದಟ್, ಅದೇ ಒಂದೇ ಇದರಲ್ಲಿ ಇದೀವೋ, ಸಮನಾಗಿದೀವೋ ಇಲ್ಲ ಅಂತ. ಖಂಡಿತವಾಗಿ ನಾವು ಈ ಬೆಂಗಳೂರು ಅಂತ ಪ್ರದೇಶ ನೋಡಿದ್ರೆ ಸಮ ಆಗಿದೀವಿ. ನಮ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಲ್ಲಿ ಪೇಷಂಟ್ಸ್ಗೆ ಉತ್ತಮವಾಗಿ ನಡೀತಾ ಇದೆ. ಈ ಕಾನ್ಫರೆನ್ಸ್ ನಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಮ್ ಡಾಕ್ಟರ್ಸ್ ಹೈಲಿ ಟ್ರೈನ್, ಹೈಲಿ ಕ್ವಾಲಿಫೈಡ್ ಆಗಿ ಬಹಳ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಡಾಟಾನು ನಾವು ಅದನ್ನ ಕಂಪೇರ್ ಮಾಡ್ತೀವಿ. ನಮ್ ಡಾಟಾ ತಗೊಂಡು ಇವಾಗ ಏನು ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಮೌತ್ ಕ್ಯಾನ್ಸರ್ ಇರ್ಬೋದು, ನಮ್ ಡಾಟಾ ವರ್ಸಸ್ ಗ್ಲೋಬಲ್ ಡಾಟಾ ನೋಡಿದಾಗ ಈಕ್ವಲ್ ಆಗಿದೆ. ನಾವು ಎಷ್ಟು ಸ್ಟಡಿ ರಿಸರ್ಚ್ ಮಾಡಕ್ ಶುರು ಮಾಡಿದೀವಿ. ಇದರಿಂದ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಬಹಳ ಇಂಪ್ರೂವ್ ಆಗಿದೆ. ಈ ತರ ಕಾನ್ಫರೆನ್ಸ್ ಮಾಡೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಮೊದಲನೇದಾಗಿ ನಮ್ ಡಾಕ್ಟರ್ಸ್ ಕರೆಕ್ಟ್ ಆಗಿ ಅದೇ ರೀತಿ ಮಾಡ್ತಾ ಇದೀವೋ ಇಲ್ವೋ, ಇನ್ನ ಇಂಪ್ರೂವ್ ಮಾಡ್ಬೋದಾ, ನಮ್ ಜನಕ್ಕೆ ಹೆಂಗ್ ಇಂಪ್ರೂವ್ ಮಾಡ್ಬೋದು. ಕಾಸ್ಟ್ ತಗೊಂಡು ನಮ್ ಕಾಸ್ಟ್ ಇದೆಯಲ್ಲ, ಅಮೆರಿಕಾದಲ್ಲಿ ಕಾಸ್ಟ್ ಬಹಳ ಜಾಸ್ತಿ, ಆದ್ರೆ ನಮ್ ಇಂಡಿಯಾದಲ್ಲಿ ಬಹಳ ಲೋ ಕಾಸ್ಟ್ಗೆ ಇದೇ ತರ ಒಂದು ಔಟ್ಕಮ್ ಕೊಡ್ತಾ ಇದೆ. ಅದು ಯಾವ ರೀತಿ ಸಾಧ್ಯ ಅನ್ನೋದು ನಮ್ ಡಾಕ್ಟರ್ಸ್ ಖಂಡಿತವಾಗಿ ಅಚೀವ್ ಮಾಡಿದ್ದಾರೆ ಹಾಸ್ಪಿಟಲ್ಸ್. ಇದರಿಂದ ನಾವು ಬಹಳ ಹೆಮ್ಮೆ ಪಡ್ಬೇಕಾಗುತ್ತೆ. ಆದ್ರೆ ಒಂದೇನು, ನಾವಿನ್ನ ಜಾಸ್ತಿ ರಿಸರ್ಚ್ ಮಾಡ್ಬೇಕು. ವಾಟ್ ಈಸ್ ಲ್ಯಾಕಿಂಗ್ ಇಸ್ ರಿಸರ್ಚ್ ಮಾಡಿದ್ರೆ ನಾವು ತುಂಬಾ ಮುಂದೆ ಬರ್ತೀವಿ ಅನ್ಸುತ್ತೆ. ಇದು ನಾವೆಲ್ಲಾ ಇನ್ಸ್ಟಿಟ್ಯೂಷನ್ಸ್ ಒಟ್ಟಿಗೆ ತಿಳ್ಕೊಂಡು ಇನ್ನ ರಿಸರ್ಚ್ ಮಾಡಬೇಕು. ಅದ್ರ ಜೊತೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ನಾವು ಹೇಳ್ದಂಗೆ ಈ ಪ್ರಿವೆಂಟಬಲ್ ಡಿಸೀಸಸ್, ಈ ಸ್ಮೋಕಿಂಗು, ಇದ್ರ ಬಗ್ಗೆ ರಿಸ್ಟ್ರಿಕ್ಟ್ ಮಾಡಬೇಕು. ಚೂಯಿಂಗ್ ಟೊಬ್ಯಾಕೋ, ತಂಬಾಕು, ಸ್ಮೋಕ್ ಮಾಡೋದು ಕಡಿಮೆ ಮಾಡಬೇಕು. ಅದ್ರ ಜೊತೆಗೆ ನಾವು ನಮ್ಮ ಇಂಡಿಯನ್ ಜೆನಾಮಿಕ್ಸ್ ಅರ್ಥ ಮಾಡ್ಕೋಬೇಕು. ಜೀನು ಇಂಡಿಯಾದಲ್ಲಿ ಹೇಗಿದೆ ಜೆನಾಮಿಕ್ಸ್ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಟ್ರೆ ಇನ್ನ ಉತ್ತಮ ಗುಣ ಆಗುತ್ತೆ ಅನ್ಸುತ್ತೆ. ಬೆಸ್ಟ್ ಆಫ್ ಆಸ್ಕೋ ಪ್ರತಿ ವರ್ಷ ಅಮೆರಿಕಾದಲ್ಲಿ ಎಲ್ಲಾ ಕ್ಯಾನ್ಸರ್ ತಜ್ಞರು, ಪ್ರಪಂಚದ ಎಲ್ಲಾ ಕ್ಯಾನ್ಸರ್ ತಜ್ಞರು ಸೇರಿಸಿ ಆಗ್ತಕ್ಕಂತ ಒಂದು ಸಮ್ಮೇಳನ. ಈಗ ಎಲ್ಲಾ ಭಾರತದವರು ಅಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಳಕ್ ಆಗಲ್ಲ. ಅದಕ್ಕೇನಾಗುತ್ತೆ, ಅಲ್ಲಿ ಪ್ರೆಸೆಂಟ್ ಆದಂತ ಅತ್ಯಂತ ಒಳ್ಳೆ ಪ್ರಬಂಧಗಳನ್ನ ನಾವು ಚೂಸ್ ಮಾಡಿ ಅದನ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಇದು ಒಂದು ಅವಕಾಶ, ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳಿಗೆ ಈ ಕಾನ್ಫರೆನ್ಸಿಗೆ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಹೋಗಿ ಕೇಳ್ತಕ್ಕಂಥದ್ದು ಒಂದು ದೊಡ್ಡ ಅವಕಾಶ. ಈಗ ಈ ಕಾನ್ಫರೆನ್ಸ್ ನಲ್ಲಿ ಈಗ ಹೆಚ್ಚು ಕಡಿಮೆ 500ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು, 250ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಅವ್ರಿಗೆ ಬೇರೆ ಬೇರೆ ಅವ್ರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ರಿಸರ್ಚ್ ಗಳ ಬಗ್ಗೆ ಕೂಡ ಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಸ್ಟೂಡೆಂಟ್ಸ್ಗೋಸ್ಕರ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡುವಂಥದ್ದು. ಆಮೇಲೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗೆ ಪ್ರತಿ ದಿವಸನೂ ಅವ್ರು ಅಪ್ಡೇಟ್ ಆಗ್ಬೇಕಾಗ್ತದೆ. ಈಗ ಹೋದ ವರ್ಷ ಇದ್ದಿದ್ದು ಈ ವರ್ಷ ಇರಲ್ಲ, ಈ ವರ್ಷ ಇರೋದು ಮುಂದಿನ ವರ್ಷ ಇರಲ್ಲ. ಸೊ ಇದೆಲ್ಲ ಅವ್ರಿಗೆ ಟ್ರೀಟಿಂಗ್ ಮಾಡೋ ಡಾಕ್ಟರ್ಗೂ ಅಪ್ಡೇಟ್ ಮಾಡುವಂಥದ್ದು. ಆಮೇಲೆ ವಿದ್ಯಾರ್ಥಿಗಳಿಗೂ ಅವ್ರ ದೆಸೆನಲ್ಲಿ ಅವ್ರನ್ನ ಇನ್ನ ಬಲಿಷ್ಠರಾಗಿ ಮಾಡುವಂಥದ್ದೇ ಈ ಕಾನ್ಫರೆನ್ಸ್ ಉದ್ದೇಶ.